ಈಗ 16ನೇ ಯೂನಿಟ್ ಯಲಹಂಕ ನಾಡಪ್ರಭು ಇವ್ರದನ್ನು ನಾವು ಸ್ಟಡಿ ಮಾಡೋಣ. ಯಲಹಂಕ ನಾಡಪ್ರಭು ಅಥವಾ ಪಾಳೆಗಾರಸ್ ಆಫ್ ಯಲಹಂಕ ಅಂತೇಳಿ ಕರಿತೀವಿ. 1420ರಿಂದ 1728 ತನಕ ಆಳ್ವಿಕೆ ನಡೆಸ್ತಾರೆ. 1420ರಿಂದ 1728 ತನಕ ಆಳ್ವಿಕೆ ನಡೆಸ್ತಾರೆ. ಇದರ ಫೌಂಡರು ಜಯಗೌಡ ಅಂತೇಳಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಒಂದು 5 ಜನದ ಹೆಸರುಗಳನ್ನು ನಾವು ನೋಡಬೇಕಾಗುತ್ತೆ. ಹಿರಿಯ ಕೆಂಪೇಗೌಡ ಫಸ್ಟ್, ಅದಾದ ನಂತರ ಕೆಂಪೇಗೌಡ ಸೆಕೆಂಡ್, ಅದಾದ ನಂತರ ಕೆಂಪೇಗೌಡ ಥರ್ಡ್ ಮತ್ತು ಹಿರಿಯ ಕೆಂಪೇಗೌಡ ಸೆಕೆಂಡ್ ಅಂತೇಳಿ, ಅದಾದ ನಂತರ ಕೆಂಪವೀರಪ್ಪ ಅಂತೇಳಿ. ಈ ಕೆಂಪೇಗೌಡ, ಹಿರಿಯ ಕೆಂಪೇಗೌಡ ಈಸ್ ದ ಫೌಂಡರ್ ಆಫ್ ಹಿ ಬಿಲ್ಟ್ ದ ಬೆಂಗಳೂರು ಸಿಟಿನ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಬಿಲ್ಡ್ ಮಾಡಿದ್ದು ಹಿರಿಯ ಕೆಂಪೇಗೌಡ. 1532ರಿಂದ 1597 ತನಕ ಆಳ್ವಿಕೆ ನಡೆಸಿರ್ತಾರೆ. ಇವರು ಕೆಂಪಂಬುದಿ ಕೆರೆ, ಧರ್ಮಂಬುದಿ ಕೆರೆ, ಸಂಪಂಗಿ ಕೆರೆ, ಹಲಸೂರು ಕೆರೆಯನ್ನು ಕಟ್ಟಿಸ್ತಾರೆ. ಬಸವನಗುಡಿನಲ್ಲಿರುವಂಥ ಬಸವನ ಟೆಂಪಲ್ಲು ಮತ್ತು ಗಣೇಶನ ಟೆಂಪಲನ್ನು ಕಟ್ಟಿಸ್ತಾರೆ. ಅದಾದ ನಂತರ ಹಲಸೂರಿನಲ್ಲಿ ಒಂದು ಸೋಮೇಶ್ವರ ಟೆಂಪಲನ್ನು ಕಟ್ಟಿಸ್ತಾರೆ. ಗವಿಗಂಗಾಧರೇಶ್ವರ ಟೆಂಪಲನ್ನು ಇವರು ಎಕ್ಸ್ಟೆಂಡ್ ಮಾಡಿರ್ತಾರೆ. ಮತ್ತು ಗವಿಗಂಗಾಧರೇಶ್ವರ ಟೆಂಪಲ್ನಲ್ಲಿ ಇವ್ರದ್ದೊಂದು ಬ್ರಾಂಜ್ ಸ್ಟ್ಯಾಚು ಕೂಡ ಇದೆ. ಇವರು ಒಂದು ತೆಲುಗುನಲ್ಲಿ ವರ್ಕ್ ಬರೆದಿರ್ತಾರೆ, ಒಂದು ಗ್ರಂಥ ಬರೆದಿರ್ತಾರೆ. ಅದು ಗಂಗಾ ಗೌರಿ ಸಲ್ಲಾಪನ ಅಂತೇಳಿ ತೆಲುಗು ವರ್ಕ್ ಆಗಿರುತ್ತೆ. ಟೈಟಲ್ ಇವರಿಗೆ ಪ್ರಜಾವತ್ಸಲ ಅಂಥೇಳಿ ಟೈಟಲ್ ಇರುತ್ತೆ. ಅರಿಗಳಿಗೆ ಗಂಡು ಬೇರುಂಡ ಅಂತೇಳಿ ಕೂಡ ಟೈಟಲ್ ಇರುತ್ತೆ. ಇದಾದ ನಂತರ ಬರುವಂಥದ್ದು ಕೆಂಪೇಗೌಡ ಸೆಕೆಂಡ್. 1597ರಿಂದ 1641 ತನಕ ಕೆಂಪೇಗೌಡ ಸೆಕೆಂಡ್. ಇವರನ್ನು ರಣೌದ್ದುಲ್ಲಾ ಖಾನ್ ಅಂತೇಳಿ ಮಿಲಿಟರಿ ಜನರಲ್, ಬಿಜಾಪುರದ ಆದಿಲ್ ಶಾಹಿ ಇವರ ಒಬ್ಬ ಮಿಲಿಟರಿ ಕಮಾಂಡರ್ ಇವ್ರನ್ನ ಸೋಲಿಸ್ತಾನೆ. ಸೋಲಿಸಿದ ನಂತರ ಬೆಂಗಳೂರನ್ನ ಅವರ ವಶಕ್ಕೆ ಪಡ್ಕೊತಾನೆ. ಬೆಂಗಳೂರು ಏನಾಗುತ್ತೆ, ಬಿಜಾಪುರ ಆದಿಲ್ ಶಾಹಿ ಅಂಡರಲ್ಲಿ ಬರುತ್ತೆ. ಆ ಟೈಮ್ನಲ್ಲಿ ಇವರು ಬೆಂಗಳೂರಿಂದ ಕ್ಯಾಪಿಟಲ್ ಸಿಟಿನ ಮಾಗಡಿಗೆ ಶಿಫ್ಟ್ ಮಾಡ್ತಾರೆ. ಅದಾದ ನಂತರ ಇವ್ರ ಟೈಮ್ನಲ್ಲಿ 4 ವಾಚ್ ಟವರ್ಸ್ನ ಕಟ್ಸಿರ್ತಾರೆ. ಮೇಕ್ರಿ ಸರ್ಕಲ್ಲು, ಲಾಲ್ಬಾಗು, ಅದಾದ ನಂತರ ಗವಿಗಂಗಾಧರೇಶ್ವರ ಟೆಂಪಲ್ ಮತ್ತು ಹಲಸೂರಿನಲ್ಲಿ 4 ವಾಚ್ ಟವರ್ಸ್ನ ಕಟ್ಸಿರ್ತಾರೆ. ಬೆಂಗಳೂರಿನಲ್ಲಿ ಒಂದು ಇಂಪಾರ್ಟೆಂಟ್ ವೀವಿಂಗ್ ಸೆಂಟರ್ ಆಗಿ ಬೆಂಗಳೂರು ಏರ್ಪಡುತ್ತೆ ಇವ್ರ ಟೈಮ್ನಲ್ಲಿ. ಇದಾದ ನಂತರ ಇವರ ಮಗ ಕೆಂಪೇಗೌಡ, 3ನೇ ಕೆಂಪೇಗೌಡ ಬರ್ತಾರೆ. ಇವ್ರಿಗೆ 2 ಮಕ್ಕಳಿರ್ತಾರೆ. ಕೆಂಪೇಗೌಡ, 2ನೇ ಕೆಂಪೇಗೌಡಗೆ 2 ಮಕ್ಕಳಿರ್ತಾರೆ. ಯಾರ್ಯಾರು ಅಂತಂದರೆ 3ನೇ ಕೆಂಪೇಗೌಡ ಮತ್ತು ಹಿರಿಯ ಕೆಂಪೇಗೌಡ ಸೆಕೆಂಡ್ ಅಂತೇಳಿ. 3ನೇ ಕೆಂಪೇಗೌಡ 1641ರಿಂದ 1674 ತನಕ ಆಳ್ವಿಕೆ ನಡೆಸ್ತಾರೆ. ಈ ಕೆಂಪೇಗೌಡ, 3ನೇ ಕೆಂಪೇಗೌಡ ಮಾಗಡಿಯಿಂದ ಆಳ್ವಿಕೆ ನಡೆಸ್ತಾರೆ. ಅದೇ ಹಿರಿಯ ಕೆಂಪೇಗೌಡ ಸೆಕೆಂಡು 1641 1662 ತನಕ ಆಳ್ವಿಕೆ ನಡೆಸ್ತಾರೆ. ಬ್ರದರ್ ಇವರು ಕುಣಿಗಲ್ಲಿಂದ ಆಳ್ವಿಕೆ ನಡೆಸ್ತಾರೆ. ಸೊ ಫಸ್ಟ್ ನಾವು ಕೆಂಪೇಗೌಡ 3ನೇವರು ಮಗಡಿಂದ ಆಳ್ವಿಕೆ ನಡೆಸ್ತಾರೆ. ಇವರು ಕೆಂಪಸಾಗರ ಲೇಕನ್ನು ಕಟ್ತಾರೆ. ಕೆಂಪಸಾಗರ ಲೇಕ್. ಹಿರಿಯ ಕೆಂಪೇಗೌಡ ಅವರ ಅಣ್ಣ ಕುಣಿಗಲಿಂದ ಆಳ್ವಿಕೆ ನಡೆಸ್ತಾರೆ. ಇವರು ನವಕವಿತ ಗುಂಬ ಪುಂಬವಾನಿ ಅಂತೇಳಿ ಹೆಸರಿರುತ್ತೆ. ನವಕವಿತ ಗುಂಬ ಪುಂಬವಾನಿ ಅಂತೇಳಿ ಹೆಸರಿರುತ್ತೆ. ಇವರು ಒಬ್ಬ ಸ್ಕಾಲರ್ ಆಗಿರ್ತಾರೆ. ಕೊನೆಯದಾಗಿ ಲಾಸ್ಟ್ ಕಿಂಗ್ 1710ರಲ್ಲಿ 1710ರಿಂದ 1728 ತನಕ ಲಾಸ್ಟ್ ರೂಲರ್ ಆಗಿರ್ತಾರೆ. ಸೋಮೇಶ್ವರ ಟೆಂಪಲ್ ಮಾಗಡಿನಲ್ಲಿ ಕಟ್ಟಿಸ್ತಾರೆ. ಮಾಗಡಿನಲ್ಲಿ ಸೋಮೇಶ್ವರ ಟೆಂಪಲ್ನ ಕಟ್ಟಿಸ್ತಾರೆ. ಅದಾದ ನಂತರ ದೊಡ್ಡ ಕೃಷ್ಣರಾಜ ಒಡೆಯರ್ ಅಥವಾ ದಳವಾಯಿ ದೇವರಾಜ ಇವರು ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಇವನು ಸತ್ತೋಗ್ತಾನೆ. ಶ್ರೀರಂಗಪಟ್ಟಣ ಪ್ರಿಸನ್ನಲ್ಲಿ ಇವನು ಇಡ್ತಾರೆ, ಸತ್ತೋಗ್ತಾರೆ. ಸೊ ಇಂಪಾರ್ಟೆಂಟ್, ಯಲಹಂಕ ನಾಡಪ್ರಭುದಲ್ಲಿ ಫೌಂಡರ್ ಜಯಗೌಡ, ಪಾಳೆಗಾರಸ್ ಆಗಿರ್ತಾರೆ. ಇವರು 1420ರಿಂದ 1728 ತನಕ ಇವರು ಆಳ್ವಿಕೆ ನಡೆಸ್ತಾರೆ. ಇಂಪಾರ್ಟೆಂಟ್ ಫೌಂಡರು ಜಯಗೌಡ ಆಗಿರ್ತಾನೆ. ಇಂಪಾರ್ಟೆಂಟ್ ರೂಲರ್ ಯಾರು ಅಂತಂದರೆ ನಾಯಕ ಹಿರಿಯ ಕೆಂಪೇಗೌಡ ಆಗಿರ್ತಾರೆ. ಅದಾದ ನಂತರ ನೆಕ್ಸ್ಟ್ ಕೆಂಪೇಗೌಡ ಸೆಕೆಂಡ್, ಅದಾದ ನಂತರ ಕೆಂಪೇಗೌಡ ಥರ್ಡ್, ಇವ್ರ ಮಕ್ಕಳು ಇಬ್ಬರು, ಕೆಂಪೇಗೌಡ ಥರ್ಡ್ ಮತ್ತು ಹಿರಿಯ ಕೆಂಪೇಗೌಡ ಸೆಕೆಂಡ್. ಅದಾದ ನಂತರ ಕೊನೆಯದಾಗಿ ಕೆಂಪವೀರಪ್ಪ ಅಂತೇಳಿ. ಸೊ ಹಿರಿಯ ಕೆಂಪೇಗೌಡ ಬೆಂಗಳೂರು ಸಿಟಿನ ಕಟ್ಟಿಸ್ತಾರೆ, ಬೆಂಗಳೂರು ಫೋರ್ಟ್ ಕಟ್ಟಿಸ್ತಾರೆ, ಕೆಂಪಂಬುದಿ, ಧರ್ಮಾಂಬುದಿ ಕೆರೆ, ಹಲಸೂರು, ಸಂಪಂಗಿ ಕೆರೆ, ಬಸವನ ಟೆಂಪಲ್ಲು, ಗಣಪತಿ ಟೆಂಪಲ್, ಬಸವನಗುಡಿನಲ್ಲಿ ಸೋಮೇಶ್ವರ ಟೆಂಪಲ್, ಹಲಸೂರಿನಲ್ಲಿ ಎಕ್ಸ್ಟೆಂಡೆಡ್ ಗವಿಗಂಗಾಧರ ಟೆಂಪಲ್ಲು, ಇವ್ರದ್ದು ಬ್ರಾಂಜ್ ಸ್ಟ್ಯಾಚ್ಯೂ ಕೂಡ ಅಲ್ಲಿದೆ. ಇವ್ರದ್ದು ತೆಲುಗು ವರ್ಕು ಗಂಗಾ ಗೌರಿ ಸಲ್ಲಾಪನ ಅಂತೇಳಿ. ಟೈಟಲ್ಲು ಪ್ರಜಾವತ್ಸಲ, ಅರಿಗಳಿಗೆ ಗಂಡು ಬೇರುಂಡ ಅಂತೇಳಿ. ಕೆಂಪೇಗೌಡ ಸೆಕೆಂಡ್ 1597ರಲ್ಲಿ 1597ರಿಂದ 1641 ತನಕ ಇವರು ರಣೌದ್ದುಲ್ಲಾ ಖಾನಿಂದ ಡಿಫೀಟ್ ಆಗ್ತಾರೆ. ಮಿಲಿಟರಿ ಜನರಲ್ ರಣೌದ್ದುಲ್ಲಾ ಖಾನಿಂದ ಬಿಜಾಪುರ್ಗೆ ಬೆಂಗಳೂರು ಕ್ಯಾಪ್ಚರ್ ಆಗುತ್ತೆ. ಬೆಂಗಳೂರು ಬಿಜಾಪುರ ಅಂಡರಲ್ಲಿ ಬರುತ್ತೆ, ಆದಿಲ್ ಶಾಹಿ ಅಂಡರ್. ಕೆಂಪೇಗೌಡ ಸೊ ಹಂಗಾಗಿ ಏನು ಮಾಡ್ತಾನೆ,
ಮಾಗಡಿಯಿಂದ ಬೆಂಗಳೂರಿಂದ ಕ್ಯಾಪಿಟಲ್ ಮಾಗಡಿಗೆ ಶಿಫ್ಟ್ ಮಾಡ್ತಾನೆ. ಅಲ್ಲೆಲ್ಲ ಕೋಟೆಗಳನ್ನು ಕಟ್ಟಿಸ್ತಾರೆ. ಕಟ್ಸಿದ ನಂತರ ಅದಕ್ಕಿಂತ ಮುಂಚೆ ಇಲ್ಲಿ ವಾಚ್ ಟವರ್ಸ್ ಕಟ್ಸಿರ್ತಾನೆ ಬೆಂಗಳೂರಿನಲ್ಲಿ. ಮೇಕ್ರಿ ಸರ್ಕಲ್, ಲಾಲ್ಬಾಗ್, ಹಲ್ಸೂರು ಮತ್ತು ಗವಿಗಂಧರೇಶ್ವರ ಟೆಂಪಲ್ ಹತ್ರ. ಬೆಂಗಳೂರು ಒಂದು ಇಂಪಾರ್ಟೆಂಟ್ ವೀವಿಂಗ್ ಸೆಂಟರ್ ಆಗಿರುತ್ತೆ. ಅದಾದ ನಂತರ ಬರೋದು ಸನ್ ಕೆಂಪೇಗೌಡ ಮಾಗಡಿಯಿಂದ ರೂಲ್ ಮಾಡ್ತಾನೆ. ಇನ್ನೊಬ್ಬ ಸನ್ ಹಿರಿಯ ಕೆಂಪೇಗೌಡ ಇವನು ಕುಣಿಗಲ್ಲಿಂದ ರೂಲ್ ಮಾಡ್ತಾನೆ. ಕೆಂಪೇಗೌಡ ಥರ್ಡ್ ಏನಿದಾನಲ್ಲ, ಇವನು ಕೆಂಪಸಾಗರ ಲೇಕನ್ನು ಕಟ್ಟಿರ್ತಾನೆ. ಇವ್ರ ಅಣ್ಣ ಹಂಗೆ ಹಿರಿಯ ಕೆಂಪೇಗೌಡ ಸೆಕೆಂಡ್, ಇವನಿಗೆ ನವಕವಿತ ಗುಂಬ ಪುಂಬವಾನಿ ಅಂತೇಳಿ ಹೆಸರಿರುತ್ತೆ. ಕೆಂಪವೀರಪ್ಪ ಕೊನೆ ಕಿಂಗ್ ಆಗಿರ್ತಾನೆ. ಸೋಮೇಶ್ವರ ಟೆಂಪಲ್ನ ಮಾಗಡಿಯಲ್ಲಿ ಕಟ್ಟಿಸ್ತಾನೆ. ದೊಡ್ಡ ಕೃಷ್ಣರಾಜ ಒಡೆಯರ್ ಇವನನ್ನು ಕ್ಯಾಪ್ಚರ್ ಮಾಡಿ ಶ್ರೀರಂಗಪಟ್ಟಣ ಪ್ರಿಸನಲ್ಲಿ ಇವನು ಕೊನೆ ಉಸಿರು ನೆಳಿತಾನೆ. ಇದಾದ ನಂತರ ಬರುವಂಥದ್ದು ಚಿತ್ರದುರ್ಗ ನಾಯಕಸ್. ಚಿತ್ರದುರ್ಗ ನಾಯಕಸು 1588ರಿಂದ 1779 ತನಕ ಇವ್ರದ್ದು ಆಳ್ವಿಕೆ ಇರುತ್ತೆ. ಇದರ ಫೌಂಡರ್ ಮತ್ತಿ ತಿಮ್ಮಣ್ಣ ನಾಯಕ ಅಂತೇಳಿ ಫೌಂಡರು. ಈ ಕ್ಯಾಪಿಟಲ್ ಸಿಟಿ ಚಿತ್ರದುರ್ಗ. ಭರಮಪ್ಪ ನಾಯಕ ಇದರಲ್ಲಿ ಇಂಪಾರ್ಟೆಂಟು. 1682ರಿಂದ 1721 ತನಕ ಭರಮಪ್ಪ ನಾಯಕ, ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅಂತೇಳಿ ಭೀಮಸಮುದ್ರ ಲೇಕು ಮತ್ತು ಭರಮಸಾಗರ ಲೇಕನ್ನು ಕಟ್ಟಿಸೋದು. ಮದಕರಿ ನಾಯಕ ಇವರು ವೆರಿ ಇಂಪಾರ್ಟೆಂಟ್ ಕಿಂಗ್ ಆಗಿರ್ತಾನೆ. 1754ರಿಂದ 1779 ತನಕ ಆಳ್ವಿಕೆ ನಡೆಸ್ತಾನೆ. ಇವನು ಗ್ರೇಟೆಸ್ಟ್ ಕಿಂಗ್ ಆಗಿರ್ತಾನೆ. ಮತ್ತು ಇವನು 12ನೇ ವಯಸ್ಸಿಗೆ ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಹೈದರ್ ಅಲಿಗೆ ಹೆಲ್ಪ್ ಮಾಡಿ ನಿಡಗುಂದ, ಬಂಕಾಪುರ ಮತ್ತು ಬಿದನೂರು ಈ 3 ಸಂಸ್ಥಾನಗಳನ್ನು ಹೈದರ್ ಅಲಿಗೆ ಹೆಲ್ಪ್ ಮಾಡ್ತಾನೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ನಿಡಗುಂದ, ಬಿದನೂರು ಮತ್ತು ಬಂಕಾಪುರನ. ಇವನು ಪೇಶ್ವ ಮಾಧವರಾವ್ ಫಸ್ಟ್ ಇವನ ಜೊತೆ ಸೇರಿಕೊಂಡು ಹನವಟ್ಟಿ ಯುದ್ಧದಲ್ಲಿ, ಬ್ಯಾಟಲ್ ಆಫ್ ಹನವಟ್ಟಿನಲ್ಲಿ ಹೈದರ್ ಅಲಿನ ಸೋಲಿಸ್ತಾನೆ. ಅವನು ಬ್ಯಾಟಲ್ ಆಫ್ ಹನವಟ್ಟಿನಲ್ಲಿ ಹೈದರ್ ಅಲಿನ ಸೋಲಿಸ್ತಾನೆ ಪೇಶ್ವ ಮಾಧವರಾವ್ ಜೊತೆ ಸೇರಿಕೊಂಡು. ಅದಾದ ನಂತರ ಒನಕೆ ಓಬವ್ವ ಇವ್ರ ಟೈಮ್ನಲ್ಲೇ ಬರೋದು. 1779ರಲ್ಲಿ ಹೈದರ್ ಅಲಿ ಚಿತ್ರದುರ್ಗನ ಕ್ಯಾಪ್ಚರ್ ಮಾಡ್ಕೊಂಡು ಇವನನ್ನು ಡಿಫೀಟ್ ಮಾಡ್ತಾನೆ. ಇವನನ್ನು ಶ್ರೀರಂಗಪಟ್ಟಣ ಪ್ರಿಸನಲ್ಲಿ ಇಡ್ತಾನೆ. ಶ್ರೀರಂಗಪಟ್ಟಣ ಪ್ರಿಸನಲ್ಲಿ ಸತ್ತೋಗ್ತಾನೆ. ಸೊ ಹೈದರ್ ಅಲಿನ ಹೆಲ್ಪ್ ಮಾಡೋದು ಯಾರು? ಮದಕರಿ ನಾಯಕ. ಹೈದರ್ ಅಲಿಗೆ ಹೆಲ್ಪ್ ಮಾಡೋದು ಯಾರು? ಮದಕರಿ ನಾಯಕ, 5ನೇ ಮದಕರಿ ನಾಯಕ. ಇವನು ಹೆಲ್ಪ್ ಮಾಡಿ ಬಿದನೂರು ಅಥವಾ ಕೆಳದಿ ಅಥವಾ ನಗರ ಸಂಸ್ಥಾನನ ಕ್ಯಾಪ್ಚರ್ ಮಾಡ್ಕೊಂಡು ಹೆಲ್ಪ್ ಮಾಡ್ತಾನೆ. ಅದ್ರ ಜೊತೆಗೆ ನಿಡಗಲ್ಲು, ಬಂಕಾಪುರ ಇವನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾನೆ. ಕೊನೆಗೆ ಹೈದರ್ ಅಲಿ ಇವನಿಗೆ ಇಡ್ತಾನೆ. 1779ರಲ್ಲಿ ಕ್ಯಾಪ್ಚರ್ ಮಾಡಿ ಶ್ರೀರಂಗಪಟ್ಟಣ ಪ್ರಿಸನ್ನಲ್ಲಿ ಸತ್ತೋಗ್ತಾನೆ.